ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಯುವರಾಜ್. ಇದು ಹಬ್ಬದ್ದು ಸೆಕೆಂಡ್ ಪಾರ್ಟ್ನ ನಾನು ಇದರಲ್ಲಿ ನಿಮಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಇದೇ ದೇವಸ್ಥಾನ ಒಳಗಡೆ ಗುಡಿ. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ಹೋಗೋಕ್ಕಾಗಲಿಲ್ಲ. ಎಲ್ಲರ ದೊಡ್ಡಮ್ಮ ಮನೆ ಎಲ್ಲ ಕಡೆ ಹೋಗಿ ಬಂದಮೇಲೆ ನನ್ನ ಮಗಳು ತುಂಬಾ ಹಠ ಮಾಡಿದ್ಲು, ನಾನು ಇರಬೇಕು ಅಂತ. ನೆಕ್ಸ್ಟ್ ಟೈಮ್ ಬರೋಣ ಅಂದರೂ ಕೇಳಲಿಲ್ಲ, ನಾನೆಲ್ಲ ಇರಬೇಕು ಅಂತ. ಒಂದೆರಡು ಸಲ ಅವರಿಬ್ಬರೆಲ್ಲ ಮೀಟ್ ಮಾಡೋದ್ರಿಂದ ಮಕ್ಕಳು ಒಂದೇ ಏಜ್ ಆಗಿರೋದ್ರಿಂದ ಸ್ವಲ್ಪ ತುಂಬ ಹಠ ಮಾಡಿ ಇರಲೇಬೇಕು ಅಂತ ಹಠ ಮಾಡಿದ್ಲು. ಸರಿ ಇನ್ನೇನು ಮಾಡೋದು ಅಂತ ಉಳ್ಕೊಂಡೆ ನಾನು. ಅವಳದು ಹೇಗಿದ್ರು ನಾನು ಯಾವಾಗಲೂ ಅವಳು ಹುಟ್ಟಿದಾಗಿಂದನೂ ದೊಡ್ಡ ಬ್ಯಾಗ್ ಕ್ಯಾರಿ ಮಾಡೋದು ರೂಢಿ ಆಗಿಬಿಟ್ಟಿದೆ ನನಗೆ. ಅವಳಿಗೆ 2-3 ಬಟ್ಟೆ ತೊಗೊಂಡು ಹೋಗೋದು. ನಾನು ಮಾತ್ರ ತೊಗೊಂಡಿರಲಿಲ್ಲ. ಇಲ್ಲಿ ಅಕ್ಕನೂ ಕೂಡ ಅವಳಿಗೆ ಓದಿಸ್ತಾ ಇದ್ರು. ಅವಳಿಗೆ ಎಕ್ಸಾಮ್ ಇತ್ತು, ಅವಳದು ಡ್ಯಾನ್ಸ್ದು ಎಕ್ಸಾಮ್ ಇತ್ತು. ಹಾಗಾಗಿ ಅವಳು ಓದ್ಕೋತಾ ಇದ್ಲು. ಪಾಪ ಈ ಸಲ ರಜಕ್ಕೂ ಕೂಡ ಬಂದಿಲ್ಲ, ಎಕ್ಸಾಮ್ ಇದೆ ಅಂದ್ಬಿಟ್ಟು. ಎಲ್ಲರೂ ಊಟ ಎಲ್ಲ ಮಾಡಿ ಈ ಕಡೆ ಆಚೆ ವಾಕ್ ಎಲ್ಲ ಮಾಡ್ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅದನ್ನು ಕೂಡ ಮಕ್ಕಳು ಓಡಾಡ್ಕೊಂಡು ಹೋಗಿ ನೋಡ್ಕೊಂಡು ಬಂದರು. ಬೆಳಗ್ಗೆ ಹಿಂಗೆಲ್ಲರೂ ಒಟ್ಟಿಗೆ ಮಲಗಿದ್ವಿ. ನಾವು ಚಿಕ್ಕವರಿದ್ದಾಗ ಇದೇ ಥರ ಮಲ್ಕೋತಾ ಇದ್ವಿ. ಲೈನಕ್ಕೆ ಅಜ್ಜಿ ಮನೇಲಿ, ಇಲ್ಲೇ ದೊಡ್ಡಮ್ಮ ಮನೇಲೆಲ್ಲ ಹೇಗೆ ಮಲ್ಕೊತಾ ಇದ್ವಿ ಅದೇ ನೆನಪಾಯಿತು ನನಗೆ. ಇಲ್ಲಿ ದೊಡ್ಡಮ್ಮ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇಲ್ಲಿ ಇವರು ಕೂಡ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಮಕ್ಕಳು ಇಲ್ಲಿ ಫುಲ್ ಆಟ ಆಡ್ತಾಯಿದ್ರು, ಚೇರೆಲ್ಲ ಜೋಡಿಸ್ಕೊಂಡು. ಜಾಗ ದೊಡ್ಡದಾಗಿರೋದ್ರಿಂದ ಅವ್ರು ಸುಮ್ಮನೆ ಆಟ ಆಡ್ತಾ ಇರ್ತಾರೆ. ಅಲ್ಲೇ ಸೈಕಲ್ ಹೊಡೆಯೋದು, ಆಟ ಆಡೋದು ಎಲ್ಲ ಮಾಡ್ತಾರೆ. ಇಲ್ಲಿ ಊರುಗಳಲ್ಲಿ ಏನಂದರೆ ತುಂಬ ಏನು ಬೈಯೋದು ಆ ಥರ ಎಲ್ಲ ಮಾಡಿ ಆಟ ಆಡ್ಕೊಂಡು ಅವ್ರ ಪಾಡಿಗೆ ಇರ್ತಾರೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಅಂದರೆ ಕಾಂಪೌಂಡ್ ಒಳಗಡೆ ಇರ್ತಾರೆ. ಮತ್ತು ಅಲ್ಲಿರೋ ಜನನೂ ಎಲ್ಲ ಪರಿಚಯ ಇರೋದ್ರಿಂದ ಹೋಗಿ ಆರಾಮಾಗಿ ಬರ್ತಾರೆ ಅಂತ ಗೊತ್ತು. ಅಣ್ಣ ಅಲ್ಲಿ ಬಿರಿಯಾನಿ ಮಾಡ್ತಿದ್ರು, ನನಗೆ ಉಪ್ಪಿಟ್ಟು ಮಾಡಿದರು. ಅದಕ್ಕೆ ಅವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಕ್ಕಳು ನೋಡಿ ಇಲ್ಲಿ ಹೇಗೆ ಆಟ ಆಡ್ತಾಯಿದ್ದಾರೆ ಅಂತ. ನಾವು ಚಿಕ್ಕದ್ರಲ್ಲಿ ಹಿಂಗೆ ಆಟ ಆಡ್ತಾಯಿದ್ವಿ. ನಾನು ಮತ್ತು ನಮ್ಮ ಅಕ್ಕ ಸಂಧ್ಯಾ, ನಾವು 3 ಜನ ಒಂದೇ ಏಜ್ ಇರೋದ್ರಿಂದ ಹೀಗೆ ಆಟ ಆಡ್ತಾಯಿದ್ವಿ. ಇವ್ರದ್ದು ಮಿಲ್ ಇದೆಯಲ್ಲ, ಆಗ್ಲಿಂದನೂ ಇವ್ರದ್ದು ಒಲೆ ಇದೇ ಥರ, ಅಂದರೆ ಹಂಡೆ ಒಲೆ. ನಾವು ಸ್ನಾನ ಮಾಡ್ಬೇಕಾದ್ರೆ ಹಿಂಗೆ ಆಟ ಆಡ್ತಾ ಸ್ನಾನ ಮಾಡ್ತಾಯಿದ್ವಿ. ಇಲ್ಲಿ ಅದ್ರದ್ದು ಸಿಪ್ಪೆ ಇರುತ್ತಲ್ಲ, ಅವು ಏನು ಅಕ್ಕಿದು ಸಿಪ್ಪೆ ಇರುತ್ತಲ್ಲ ಭತ್ತದ್ದು, ಅದನ್ನು ಈಗ ಹಾಕಿ ಒಳಗೆ ಬಿಸಿನೀರಿಗೆ ಕಾಯಿಸ್ಕೊತಾ ಇದ್ವಿ. ಈ ಥರ ಹಳೇದು ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು. ಅವೆಲ್ಲ ನೋಡಿದ್ರೆ ಬಿಸಿ ಬೇಗ ಕಾದ್ಬಿಡೋದು. ತುಂಬ ಎಂಜಾಯ್ ಮಾಡಿ ಆಟ ಆಡ್ತಾಯಿದ್ರು ಮಕ್ಕಳು. ಆಮೇಲೆ ಈಗ ಸೋಲಾರು ಕೂಡ ಹಾಕ್ಸ್ಕೊಂಬಿಟ್ಟಿದ್ದಾರೆ. ಚಳಿಗೆ ಇದನ್ನು ಯೂಸ್ ಮಾಡ್ತಿದ್ದಾರೆ, ಬಿಸಿಲು ಟೈಮಲ್ಲಿ ಸೋಲಾರೇ ಆಗುತ್ತೆ ಅಂತ ಅವ್ರು ಅದೇ ಯೂಸ್ ಮಾಡ್ಕೋತಾ ಇದ್ದಾರೆ. ಎಲ್ಲ ಕಡೆನೂ ಅಷ್ಟೇ ಚೇಂಜ್ ಆಗುತ್ತಲ್ವ, ಎಲ್ಲೇ ಆದರೂ ಅಷ್ಟೇ ಅನುಕೂಲ ತಕ್ಕನಂಗೆ ಮಾಡ್ಕೋಬೇಕಾಗುತ್ತೆ. ಈಗ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಮಾತ್ರ. ನನ್ನ ಮಗಳು ಅಂತ ಅವಳು ಹೇಳ್ತಾ ಇರಲಿಲ್ಲ, ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡೆ, ಅದೆಲ್ಲ ಆಯ್ತಮ್ಮ, ನೀರಲ್ಲಿ ಆಟ ಆಡಿದೆ, ಎಲ್ಲ ಚೆನ್ನಾಗಿತ್ತು, ಮಜಾ ಮಾಡಿದೆ, ಆದರೆ ಇನ್ನೂ 1-2 ದಿನ ಇರಬೇಕು ಅಂತ ಹೇಳ್ತಾ ಇದ್ಲು. ಮಕ್ಕಳು ಕೂಡ ಬನ್ನಿ ಅಂತ ಇದ್ರು. ಪಾಪ ಅವರು ಸಮ್ಮರ್ ಕ್ಯಾಂಪ್ ಹಾಕಿದ್ರಿಂದ ಅವರು ಬರಲ್ಲ ಅಂತ ಹೇಳಿದ್ದೀವಿ ಬನ್ನಿ ಒಂದ್ಸಲಿ ಅಂತ. ನೋಡೋಣ ಯಾವಾಗ ಬರ್ತಾರೆ ಮನೆಗೆ ಅಂತ. ಇಲ್ಲೂ ಅಷ್ಟೇ ಬೆಳಗ್ಗೆ ಎಲ್ಲ ಅವ್ರವ್ರ ಕೆಲಸಕ್ಕೆ ಹೆಂಗೆ ಹೋಗ್ತಾ ಇರ್ತಾರೆ ನೋಡಿ. ಎಲ್ಲರೂ ಈ ಕಡೆ ಕುರಿ ತೊಗೊಂಡೋಗೋದು, ಕುರಿ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು ಗದ್ದೆ ಕಡೆಗೆಲ್ಲ. ಇನ್ನು ಆ ಕಡೆಯಿಂದ ಮಧ್ಯಾಹ್ನ ಬರ್ತಾರೆ ಹಸುಗಳು ಎಲ್ಲನೂ ಕೂಡ ಬೆಳಗ್ಗೆ ಹೊತ್ತು ಹೋಗ್ತಾ ಇರುತ್ತೆ. ಇದು ಅವ್ರದ್ದು ಮಿಲ್ಲು, ನಾನು ಒಂದ್ಸರಿ ತೋರಿಸಿದ್ದೀನಿ. ಹಂಗೆ ಅವ್ರದ್ದೆಲ್ಲ ಆಟ ಆಡೋಂಗ್ಮೇಲೆ ಅಂಗಡಿಗೆ ಹೋದ್ರು ಅಣ್ಣನ ಜೊತೆ, ಒಂದು ರೌಂಡ್ ಹೋಗ್ತೀವಿ ಅಂತ. ಹಾಗೆ ಮಧ್ಯಾಹ್ನ ಊಟ ಎಲ್ಲರೂ ಮಾಡಿಕೊಂಡು ರೆಡಿ ಆಗೋಣ ಅಂತ ನಾವು ಕೂಡ ರೆಡಿ ಆದ್ವಿ. ಮೈಸೂರಿಗೆ ಹೊರಡಬೇಕಿತ್ತು. ಅಕ್ಕನೂ ಕೂಡ ಹೊರಡೋಣ ಅಂತ, ಅವರು ಡ್ಯೂಟಿಲಿರೋದ್ರಿಂದ ಅಕ್ಕವ್ರೂ ಹೊರಡಬೇಕಿತ್ತು. ಹಾಗಾಗಿ ನಾವು ಊಟ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂತ ರೆಡಿ ಆಗ್ತಾಯಿದ್ವಿ. ಅದೇ ಟೈಮ್ಗೆ ಆಂಟಿಯವರು ಕೂಡ ಬಂದರು. ಹಬ್ಬದ ದಿನ ಅವ್ರು ಬಂದಿರಲಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಬಂದರು. ರಜೆ ಮುಗಿಸ್ಕೊಂಡು ಹೇಗೆ ಹೋಗ್ತೀವೋ ನಾವು ಅದೇ ಥರ ಫೀಲ್ ಆಗ್ತಾಯಿತ್ತು ನನಗೆ. ಎಲ್ಲರೂ ಬಾಯಿ ಹೇಳಿ ಹೋಗ್ತಾ ಇದ್ದಿದ್ದು. ಚೆನ್ನಾಗಿ ಕುಂದಿದ್ರು ಮಕ್ಕಳು. ಮಾತಾಡ್ತಾ ಹಾಗೆ ಎಲ್ಲರೂ ಕೂಡ ಟಯರ್ಡ್ ಆಗಿದ್ದರಿಂದ ಹಂಗೆ ಮಲ್ಕೊಂಡ್ರು. ತುಂಬಾ ಒಳ್ಳೆ ಮೆಮೊರೀಸ್ ಇದು. ತುಂಬಾ ಚೆನ್ನಾಗಿ ಅನಿಸ್ತು. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಯಿತು ಊರಲ್ಲಿ ಆಟ ಆಡಿದ್ದೆಲ್ಲ. ಎಲ್ಲರೂ ಅಂದರೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಡ್ತಾಳೆ ಅವಳು. ಎಲ್ಲೇ ಹೋದ್ರೂ ಅವರು ಕೂಡ ಚೆನ್ನಾಗಿ ಹೊಂದ್ಕೊಂಡು ಆಟ ಆಡ್ಕೋತಾರೆ. ಅದೇ ನೋಡಿ ನಂಗೆ ಖುಷಿ ಆಗುತ್ತೆ. ಎಲ್ಲೇ ಹೋದ್ರು ಆರಾಮಾಗಿ ಅವ್ರು ಹೇಗಿರ್ತಾರೋ ಹಾಗೇನೆ ಇವಳು ಸೆಟ್ಟಾಗಿ ಆಟ ಆಡ್ಕೊಂಡಿದ್ರು. ತುಂಬಾ ಚೆನ್ನಾಗಿ ಅನಿಸ್ತು ನೋಡಿ ಹೇಗೆ ಮಲ್ಕೊಂಡಿದ್ದಾರೆ ಅಂತ. ಪಾಪ ಎಲ್ಲರೂ ಚೆನ್ನಾಗಿ ನೀರಲ್ಲಿ ಕುಂದಿದ್ರು. ಹಾಗೇನೆ ಅದಕ್ಕೆ ಕೂಡ ಎಲ್ಲರಿಗೂ ಒಟ್ಟಿಗೆ ಸ್ನಾನ ಮಾಡಿಸಿದ್ರು. ಅಲ್ಲೇ ಚೆನ್ನಾಗಿ ಸ್ನಾನ ಮಾಡಿತ್ತಲ್ಲ, ಊಟ ಎಲ್ಲ ಆಗಿತ್ತು. ಗಾಡಿ ಹತ್ತಿದ ತಕ್ಷಣ ಫುಲ್ ನಿದ್ದೆ ಮಾಡಿದ್ರು. ಹೀಗೆ ಮಾತಾಡ್ತಾ ನಾವು ಅಕ್ಕ ಅಣ್ಣ ಎಲ್ಲ ಮಾತಾಡಿಕೊಂಡು ಹೀಗೆ ಹೊಟ್ವಿ. ಮಳೆ ಬೇರೆ ಜೋರು ಬಂತು. ಬಟ್ ಮೈಸೂರಲ್ಲಿ ಮಾತ್ರ ಮಳೆ ಇಲ್ಲ. ದಾರಿಲಿ ಮಾತ್ರ ಬರ್ತಾ ಒಂದೊಂದು ಕಡೆ ಮಳೆ ಇತ್ತು, ಒಂದೊಂದು ಕಡೆ ಮಳೆ ಇರಲಿಲ್ಲ. ಹಾಗೆ ನಮ್ಮನ್ನ ಇಂಕಲಲ್ಲಿ ಡ್ರಾಪ್ ಹಾಕಿದ್ರು. ಮನೆಗೆ ಬಿಡ್ತೀವಿ ಅಂದರು. ಬಟ್ ಅಪ್ಪ ಹಂಗೆ ಸಿಟಿ ಕಡೆಯಿಂದ ಬರೋದ್ರಿಂದ ಪಿಕ್ ಮಾಡ್ತೀನಿ ಅಂತ ಫಸ್ಟೇ ಹೇಳಿದರು. ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾ ಅಪ್ಪ ಬಂದರು, ಕರ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗಲೂ ಅಮ್ಮ ಅದೇ ಹೇಳ್ತಾಯಿದ್ರು, ಹೊರಡ್ಬೇಕಾರೆ ಕುಯ್ಯೋ ಅಂತ ಇದೆ ಅಷ್ಟೊಂದು, ನನ್ನ ಬಿಟ್ಟು ಅಲ್ಲೇ ಇದ್ದ ನೀನು ಅಂತೆಲ್ಲ ರೇಗಿಸ್ತಾಯಿದ್ರು ಅಮ್ಮ. ಹಾಗೆ ಮನೆಯಲ್ಲಿ ಫೈನಲಿ ಬಂದ್ವಿ. ತುಂಬಾ ಖುಷಿ ಆಯಿತು ನಂಗೆ ಈ ಸಲ ಮಾತ್ರ ರಜದಲ್ಲಿ. ಅಂದ್ಕೊಂಡೆ ನಾವೇನು ಪ್ಲ್ಯಾನ್ ಮಾಡಿದೆ ಹೀಗೆಲ್ಲ ಆಯ್ತಲ್ಲ, ಅದೇ ಖುಷಿ ಆಯಿತು ನನಗೆ. ನನ್ನ ಮಗಳು ಖುಷಿಯಾಗಿದೆ, ನಂಗೆ ಖುಷಿ.
ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ನಾನು ಕೇಳ್ಕೊತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಿದ್ರೆ ನನಗೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ಯಾವ್ದಾರ ವೀಡಿಯೋಸ್ ಯಾವ ಥರ ಬೇರೆ ಥರ ಕಂಟೆಂಟ್ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ಆ ಥರ ಮಾಡೋಕ್ಕೂ ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿ ತನಕ ನಮಸ್ತೆ. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ಆ್ಯಂಡ್ ಶೇರ್ ಕೂಡ ಮಾಡಿ. Thank you.